ಒಬ್ಬ ಸಂಗೀತಗಾರನ ಯೋಗ್ಯತೆಯನ್ನು ಸಂಗೀತಗಾರನೇ ಅಳಿಯಬೇಕು ಅಂತ, ಒಬ್ಬ ಭಿಕ್ಷುಕನ ಯೋಗ್ಯತೆಯನ್ನು ಭಿಕ್ಷುಕನೇ ಅಳಿಬೇಕು ತಾನೆ. ಅಂದ್ರೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ. ಅಲ್ಲಿ ನೀವು ಅದು ಹುಂಕಾರ ನನ್ನ ಒಳಗೆ ಕೊಡ್ಬೇಕು ಅಂತ ನೋಡಿ ಶಾಪ ಕಟ್ಬಿಡ್ತಿದ್ದೆ. ಮತ್ತೆ ಇಂಥ ಮಾತಾಡಿದ್ರೆ ಇದು ದಂಡ. ನೀನು ಮಂಡ್ಯ ಮಾಡಿದ್ರೆ ನಿನ್ನ ಮಂಡ್ಯ ದಂಡ. ಇಬ್ಬರು ಒಟ್ಟು ಹೋಗೋ ಬನ್ನಿ. ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಮಾತಾಡ ಕೆಳಗೆ ಹೋಗುದಾ? ನಾವೆಲ್ಲ ಮೇಲೆ ಇರೋದು ಕೇಳಿದ್ದೇವೆ. ಕೆಳಗೆ ಹೋಗುದಾ? ನಿನ್ನಂತಹ ದಡ್ಡ ಮತಿಗಳಿಗೆ ಮೇಲೆ ಹೋಗುವುದು ಮೇಲೆ ಕಳಿಸೋದು ಇಂಥದ್ದು ಮಾತ್ರ ಗೊತ್ತುಂಟು. ಮೇಲೆ ಇರಬೇಕು. ಕೆಳಗೆ ಅಂದ್ರೆ ಇಳಿಯುವುದು ಅಲ್ಲ ಅದು. ನಾವು ನಮ್ಮಂತವ್ರ ಯೋಗ್ಯತೆ ಬೇರೆ. ಬೀಳುವುದು ಆಗಲ್ಲ. ಬೀಳುವುದು ಅಂದ್ರೆ ಅದು ಪತನ ಅಂತ ಆಗ್ತದೆ. ಬೀಳುವುದಲ್ಲ ಅಂದ್ರೆ ಸ್ವರ್ಗದಲ್ಲಿದ್ದವನಿಗೆ ಭೂಮಿ ಪಾತಾಳ ಎರಡು ಕೆಳಗೆ, ಪಾತಾಳದಲ್ಲಿದ್ದವನಿಗೆ ಉಳಿದದ್ದೆಲ್ಲ ಮೇಲೆ. ಹಾಗೆ ಅದು ಎಲ್ಲಿದೆ ಎಲ್ಲದರ ಹೊರತಾಗಿ ಒಬ್ಬ ನಿಂತು ನೋಡ್ತಾನೆ ಅಂತ ಆದ್ರೆ ಎಲ್ಲ ಒಂದೇ. ನಾವು ಹಾಗೆ ಎಲ್ಲದ್ರ ಮಧ್ಯದಲ್ಲಿ ಹೊರತಾಗಿ ನೋಡ್ತೇವೆ. ಗೊತ್ತಾಯ್ತು? ಏನು ಗೊತ್ತಾಯ್ತು? ನಿಮ್ಗೆ ಮೇಲೂ ಒಂದೇ, ಕೆಳಗೂ ಒಂದೇ, ಒಳಗೂ ಒಂದೇ, ಹೊರಗೂ ಒಂದೇ, ಕತ್ತಲು ಒಂದೇ, ಬೆಳಕು ಒಂದೇ, ಗಂಡು ಒಂದೇ, ಹೆಣ್ಣು ಆರೋಗ್ಯ ಸರಿ ಇಲ್ವಲ್ಲ. ಗ್ರಹಿಸುವ ಕ್ರಮ ಓಂಕಾರ ಒಂದೇ, ಹುಂಕಾರ ಒಂದೇ. ಎಲ್ಲಿ ಹುಚ್ಚಿರ ಹಾಗಾಗಿ ಬಾಯಿಸುವಂತೆ ಸಗಣಿ ಒಂದೇ. ಹೇಳ್ಬೇಡ ನಿಮ್ಗೂ ಧನ್ಯವಾದಗಳು. ಮಹಾಪತಿವ್ರತೆಗೂ ವ್ಯತ್ಯಾಸ ಏನು? ಪತಿವ್ರತೆ ಅಂದ್ರೆ ನನ್ನ ಗಂಡ ಗಂಡಸು, ಹಾಗೆ ಪ್ರಪಂಚದಲ್ಲಿ ಅನೇಕ ಗಂಡಸರಿದ್ದಾರೆ ಎಂದು ತಿಳಿದುಕೊಂಡವರು. ಮಹಾಪತಿವ್ರತೆ ಅಂತ ಹೇಳಿದ್ರೆ ಗೊತ್ತಾಯ್ತು. ನನ್ನ ಗಂಡು ಗಂಡಸಲ್ಲ, ಅವನು ನನ್ನಾಗಿ ಹೆಂಗಸು. ಹಾಗಲ್ವ? ನನ್ನ ಗಂಡ ಮಾತ್ರ ಗಂಡಸು, ಮತ್ಯಾರು ಗಂಡಸರೇ ಇಲ್ಲ ಅಂತ ಭಾವಿಸಿದವರು ಮಹಾಪತಿವ್ರತೆ. ಅಷ್ಟು ಮನೇಲಿ ಮಾಡಿ ನೀವು ನಿಮ್ಮ ದಾರಿ ಮೇಲೆ ಅಷ್ಟೆಲ್ಲ ಯಾವುದನ್ನು ಮಾಡಿ ಅದು ಹಾಗಲ್ಲ. ಈ ಮಹೋಗ್ರ ಉಗ್ರತ್ವದಿಂದಲೇ ಅಗ್ರತ್ವವನ್ನು ಸಂಪಾದಿಸಿದ್ದು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಮಹೋ ಎನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ಗುರುತಿಸಿಕೊಂಡಿದ್ದೇನೆ. ಬಹುಶಃ ನಿಮಗೆ ಹೀಗೆಲ್ಲ ಹೇಳಿದ್ರು ನಮ್ಮ ಪರಿಚಯ ಸರಿ ಆಗ್ಲಿಕ್ಕಿಲ್ಲ. ಸ್ವಲ್ಪ ಕಿರು ಪರಿಚಯ ಮಾಡ್ತೇನೆ, ಕೇಳಿ. ನಿಮ್ಮಲ್ಲೇ ಕೇಳು. ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರಿ, ನೀವು ಯಾರ ಹೆಸರು ಹೇಳ್ತೀರಿ? ನಾನು ಹುಟ್ಟುವ ಮೊದಲೇ ಅವರು ಹುಟ್ಟಿದ ಕಾರಣಕ್ಕಾಗಿ ನೀವು ಅವ್ರ ಹೆಸರು ಹೇಳು. ನಾನೇ ಹುಟ್ಟಿದ್ರೆ ಅದು ನಾನೇ ಆಗಿ ಇಲ್ಲವೇ ಇಲ್ಲ. ಯಾಕೆ ಗೊತ್ತಾ? ಬ್ರಹ್ಮ ಮಾಡುವ ಸೃಷ್ಟಿ, ವಿಷ್ಣು ಮಾಡುವ ಪಾಲನೆ, ಶಿವ ಮಾಡುವ ಲಯ, ಮೂರನ್ನು ನಾನೊಬ್ಬನೇ ಮಾಡಬಲ್ಲೆ. ಸುಮ್ಮನೆ ಹೇಳಿದ್ದಲ್ಲ, 3 ಜನ ಮಾಡುವ ಕಾರ್ಯವನ್ನು ಒಬ್ಬನೇ ಮಾಡ್ತಾರೆ ಅಂತ ಆದ್ರೆ ಯಾರಾದ್ರೂ ತಲೆ ಸರಿ ಇದ್ದವರು ಒಬ್ಬರ ಹತ್ರ ಮಾಡಿಸ್ತಾರೆ, 3 ಜನರು ಕರೀತಾರೆ. ಆದಿಮಯ್ಯನ ಹೆಂಡತಿಯ ಆದ್ರೂ ನಾನು ಸುಮ್ಮನಿದ್ದೇನೆ. ಯಾಕೆ ಗೊತ್ತಾ? ಮತ್ತೊಬ್ಬರು ಹೊಟ್ಟೆ ಮೇಲೆ ಹೊಡೆಯುವುದು ಬೇಡ ಎನ್ನುವ ಕಾರಣಕ್ಕೆ. ಅವರು ಬೆಳೀಲಿ, ನಾನು ಪ್ರಚಾರ ಪ್ರಿಯ ಅಲ್ಲ. ನಮ್ಮ ಯೋಗ್ಯತೆ ಏನು ಅಂತ ಕೇಳ್ತೀನಿ ಸ್ವಾಮಿ.
ಸ್ವಾಮಿ ನೀವು ಬರಬೇಕು, ಸ್ವಾಮಿ ನೀವು ಬರಬೇಕು, ಸ್ವಾಮಿ ನೀವು ಬರಬೇಕು, ಸ್ವಾಮಿ ನೀವು ಬರಬೇಕು. ನಾನಾದ್ರೂ ಎಷ್ಟು ಕಡೆ ಹೋಗ್ಲಿಕ್ಕೆ ಆಗ್ತದೆ? ಹೋಗ್ಲಿಕ್ಕೆ ಮನೋವೇಗ ಉಂಟು, ಆದರೂ ಕಾರ್ಯಕ್ರಮ ಒಂದೇ ಬಾರಿ ಎರಡು ಕಡೆ ಮಾಡಿಸ್ಲಿಕ್ಕೆ ಆಗ್ತದ? ಸಾಕು ಅಂತ ಅನ್ಸೋಯ್ತು. ಅಂತ ಹೇಳ್ಕೊಂಡು ನಾನು ಆಶ್ರಮದಲ್ಲೇ ಇದ್ದೆ. ಆದ್ರೂ ಕೇಳುವುದಿಲ್ಲ. ಯಾರು? ನನ್ನ ಅಭಿಮಾನಿಗಳು ಬರುವುದು. ಸ್ವಾಮಿ, ನಿಮ್ಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ, ನೀವೇ ಬರಬೇಕು, ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳುದು. ಸನ್ಮಾನ ಅಂತ ಹೇಳಿದ ತಕ್ಷಣ ಹಾಗೆ ಹೋಗ್ತದೆ. ಮುಂದೆ ಆದದ್ದು ಹೀಗೆ, ಪಾತಾಳದಿಂದ ಆದಿಶೇಷ ಬಂದ, ನಿಮ್ಮ ಧ್ವರ್ಯದಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳ್ದ. ಅಂದೆ ಸನ್ಮಾನ ಉಂಟು ಅಂತ. ಅಂದೆ ಹಾಗಾಗಿಯೇ ಹೊರಟು ನಿಂತಿದ್ದೇನೆ. ಆಶ್ರಮದ ಯಾವತ್ತೂ ಹೊಣೆಗಾರಿಕೆಯನ್ನು ನಮ್ಮ ಮಡದೇವರಾಗಿರುವಂತಹ ಕುಮುದಾದೇವಿಯವರಿಗೆ ವಹಿಸಿಕೊಟ್ಟಿದ್ದೇವೆ. ತಡ ಮಾಡದೆ ಪಾತಾಳದತ್ತ ಸಾಗಿ ಬಿಡ್ತೇವೆ. ವಾಸನೆಯೇ ಬರ್ತಾ ಇದ್ರು, ಶಬ್ದ ಪ್ರಯೋಗ ಬಹಳ ದೊಡ್ಡದೇ ಉಂಟು. ವಾಸನೆಗೂ ಶಬ್ದಕ್ಕೂ ಸಂಬಂಧ ಇಲ್ಲ. ಅದು ನನಗೆ ಗೊತ್ತಾಯ್ತು. ಈಗ ಬಹುಶಃ ಯಾರೋ ಹೇಳಿದ್ದನ್ನ ಕೇಳಿ ನೀನು ಇಲ್ಲ ಇಲ್ಲಿ ಹೇಳ್ತಾ ಇದ್ದಿ ಎನ್ನುವುದು ನನಗೆ ಸ್ಪಷ್ಟ ಆಯ್ತು. ನೀವು ಉಗ್ರಮುನಿಗಳವರೇ? ಬಿಟ್ಟುಬಿಟ್ಟೆ. ಅದೇ ಅದೇ ಯಾವ್ದು ಹಿಡ್ಕೊಳ್ಬೇಕು ಯಾವ್ದು ಬಿಡಬೇಕು ಗೊತ್ತಾಗುದಿಲ್ಲ. ಒಟ್ರಾಶಿ ಹಾಕ್ಬಿಡುದು. ಓ ಮಹಾಗ್ರಮುನಿಗಳೇ ಅಂತ ಹೇಳ್ತಾ ಇದ್ದೀಯಲ್ಲ, ಶಬ್ದ ಬಹಳ ಒಳ್ಳೆಯದು, ಯೋಗ್ಯತೆಯು ನಮ್ಮದು ದೊಡ್ಡತೆ. ಆದ್ರೆ ಯಾರು ಯಾರ ಕುರಿತಾಗಿ ಹೇಳುವುದು ಅಂತ ಉಂಟು. ಒಬ್ಬ ಸಂಗೀತಗಾರನ ಯೋಗ್ಯತೆ ಇನ್ನೊಬ್ಬ ಸಂಗೀತಗಾರನಿಗೆ ಮಾತ್ರ ಅರ್ಥ ಆಗುವ ಹಾಗೆ ನನ್ನಂತಹ ಮುನಿಶ್ರೇಷ್ಠದ ಯೋಗ್ಯತೆ ನನ್ನಂತವರು ಮತ್ಯಾರು ಇದ್ರು ಮಾತ್ರ ಅರ್ಥ ಆಗುವುದಕ್ಕೆ ಸಾಧ್ಯ. ತಿಪ್ಪೆಯ ತಿರುಗ ಏನೋ ಇದು. ಕೆಲವೊಮ್ಮೆ ಹಾಗೆ ಆಗ್ತದೆ ಸ್ವಾಮಿ. ದೊಡ್ಡವರ ವಿಚಾರ ತಿಪ್ಪೆಯ ತಿರುಕಲಿ ಗೊತ್ತಿರ್ತದೆ, ತಿಪ್ಪೆಯ ತಿರುಕಲಿ ವಿಚಾರ ದೊಡ್ಡವರಿಗೆ ಗೊತ್ತಿರುವುದಿಲ್ಲ. ಅದು ಯಾಕೆ ತಿಪ್ಪೆ ತಿರುಗ ಅಲ್ವಾ? ಹೇಳ ಹೇಳ. ನಿಮ್ಮ ಪ್ರಚಾರ ತಿರುಕು ಸ್ವಾಮಿ. ಯಾವುದೋ ಜನ್ಮದ ಕಿಂಚಿತ್ ಪುಣ್ಯದ ಫಲದ ನಿಮ್ಮ ದರ್ಶನ ಆಯ್ತು. ನನ್ನ ದರ್ಶನವಾಯ್ತು. ನೀವು ಮೇಲೆ ಎಷ್ಟಿದ್ರು ಕೆಳಗೂ ಅಷ್ಟೇ. ಯೋಗ್ಯತೆ ಅದು ಸೇರ್ಸ್ಕೊಳ್ಳಿ. ನಾವು ಬಿಟ್ಟಿದ್ದೆಲ್ಲ ಸೇರ್ಸ್ಕೊಂಡ್ಬಿಡಿ. ನೀನು ಬಿಟ್ಟಿದ್ದೆಲ್ಲ ಸೇರಿಸ್ಕೊಳ್ಳಿಕ್ಕಿರು ಜನ ನಾನಲ್ಲ. ಹಾಗಲ್ಲ, ಶಕುತಿ ಹೀನನಾಗಿದ್ದೇನೆ, ನಿಂತ್ಕೊಳ್ಳಿಕ್ಕಾಗುವುದಿಲ್ಲ, ಓಹೋ ಹಸಿವಾಗಿ ಹೋಗಿದೆ. ಹಾಗಾಗಿ ನಿಮ್ಮಲ್ಲಿ ಬೇಡುವುದು, ನಾನು ಕೇಳುವುದು ಏನು? ಭವತಿ ಭಿಕ್ಷಾಂ ದೇಹಿ. ಮರಳುತ್ತಿರುತ್ತ ಏನು ಬರುವೆಯ?
ಎನ್ನುತ್ತ ಯಜ್ಞಗೆನ್ನುತ್ತ ನಿರತನಾಗಿ ಪಾಪೇನಂತ ನಿರತನಾಗಿ ಪಾಪೇನಂತ ತಿರುವುದೆನಗೆ ತ್ರಾಸವೆನ್ನುತ್ತ ಬರುವನೆಗೆ ತಿರುವುದೆನಗೆ ತ್ರಾಸವೆನ್ನುತ್ತ ಬರುವನೆಗೆ ಎಂದೊಳಿತೋ ಅಲ್ಪಮತಿ ಜಡಮತಿ ಪಾಶವರ್ಗ ಹೋದವ ಏನ್ ಹೇಳ್ತೀಯ ಭವತಿ ಭಿಕ್ಷಾಂದೇಹಿ ಏ ತಿರುಕ ಸರಿಯಾಗಿ ನನ್ನನ್ನು ನೋಡಿ ಹೇಳು ನಾನು ಗಂಡೋ ಹೆಣ್ಣೋ ನಿಮಗೆ ಅನುಮಾನವ ಹಾಗಲ್ಲ ಪಾಶವರ್ಗ ಹೋದವ ಅಂತ ಹೇಳಿದ್ದಕ್ಕಾಗಿ ನೋಡ್ರೆ ಗಂಡ ಕಾಣ್ತೀನಿ ಒಳಗುನ ಗಂಡೆಯ ಆದರೂ ನಾನು ಈಗ ಕೇಳಿದೆ ಯಾಕೆ ಗೊತ್ತಾ ಯಾಕೆ ನೀನೇ ಕಾರಣ ಏನು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿಬಿಟ್ಟಿಯಲ್ಲ ಆ ಕೇಳುದು ಯಾರಲ್ಲ ಯಾರಲ್ಲಿ ಅದು ಹೆಣ್ಣಿನಲ್ಲಿ ಕೇಳುದು ಭವತಿ ಭಿಕ್ಷಾಂದಿ ಗಂಡಾದ ನನ್ನಲ್ಲಿ ಕೇಳಬೇಕಿತ್ತು ಹೇಗೆ ಹೇಗೆ ಭವಾನ್ ಭಿಕ್ಷಾಂ ದದಾತು ಎಲ್ಲಿ ಹೇಳು ಅದು ತಪ್ಪು ನನ್ನದಲ್ಲ ಯಾವುದು ನನಗೆ ಎಲ್ಲ ಮನೆಗೆ ಹೋದಾಗ ಹೆಂಗಸ್ರ ಹತ್ರ ಕೇಳಿಯೇ ಅಭ್ಯಾಸ ಅದು ಹಾಗೆ ಹೇಳಲಿಕ್ಕಾಗುದಿಲ್ಲ ಮನೆಯಲ್ಲಿ ಒಂದು ಗಂಟು ಭಿಕ್ಷೆ ಕೊಡುವುದಿಲ್ಲ ಅದು ಹಾಗೆ ಹೇಳಲಿಕ್ಕಾಗುದಿಲ್ಲ ಹಾಗಾಗಿ ಹೆಂಗಸ್ರ ಹತ್ರ ಕೇಳಿದ ಅಭ್ಯಾಸ ಅಲ್ವಾ ಭವತಿ ಭಿಕ್ಷಾಂದೆ ಅಂತ ಕೇಳಿಬಿಟ್ಟು ನಿನ್ನ ಜಾತಿ ನಂಬಲಿಕ್ಕೆ ಸಾಧ್ಯ ಇಲ್ಲ ಗಂಡಸರು ಇಲ್ಲೇ ಹೋದ ಸಮಯ ನೋಡಿ ಹೋದ್ರು ಓದೇ ಇಲ್ಲ ಅಥವಾ ನಿನ್ನಂತವರು ಗಂಡಸ್ರಿದ್ರೆ ಯಾರು ಬರುವುದೇ ಇಲ್ಲ ಏ ಹುಚ್ಚ ಹಾಗೆ ಕೇಳಿದ್ರೆ ಭವಾನ್ ಭಿಕ್ಷಾಂ ದದಾತು ಭಿಕ್ಷೆ ಹೌದು ನಾನು ಹ ನಿನಗೆ ನನಗೆ ಕೊಡುದು ಯಾವ ಮಠಾಧಿಪತಿ ನೀನು ನೀವು ಮಠಾಧಿಪತಿಗೆ ಮಾತ್ರ ಭಿಕ್ಷೆ ಕೊಡುದಾ ಹಾಗೊಂದು ಕ್ರಮ ಹಾ ಮಠಾಧಿಪತಿಗಳನ್ನು ಕರೆದು ಪಾದವನ್ನು ತೊಳೆದು ಪಾದ ಪೂಜೆ ಮಾಡಿ ಭಿಕ್ಷೆಯನ್ನು ಕೊಡುವುದು ರೂಢಿ ಅದು ಭಿಕ್ಷಾ ಸೇವೆ ಹೌದು ಇದು ಸೇವೆ ಅಲ್ಲ ಮತ್ತೆ ನಿನ್ನಂತ ದರಿದ್ರದವನಿಗೆ ಆಯ್ತಾ ಸೇವೆ ಮಾಡ್ತಾ ಇದು ಭಿಕ್ಷೆ ಕೊಡುವುದು ಆಗ್ಲಿಕ್ಕೆ ಇಲ್ಲ ಕೊಡುವುದೇ ಇಲ್ಲ ಯಾಕೆ ಕೊಡುವುದಿಲ್ಲ ಹಾಗಂತ ಒಂದು ಪ್ರಮಾಣದಲ್ಲಿ ಕೇಳಬಹುದು ಹಾ ಹಸಿದಿದ್ದೇನೆ ನಾನು. ಹೌದು ಹಸಿದಂತ ನನ್ನ ಕರುಣಾಮಯಿ ಆಗಿರುವಂತಹ ನೀವು ಭಿಕ್ಷೆ ಹಾಕಬೇಕು ಹೇಳಿದ್ದೇನಲ್ಲ ನಿಜ ಪ್ರಪಂಚ ಅಂದ್ರೆ ಹೇಗೆ ಅಂತ ಗೊತ್ತಿಲ್ಲ ಹೇಗೆ ಈ ಪ್ರಪಂಚದ ಹಸಿದವರಿಗೆ ಅನ್ನ ಹಾಕುವುದೇ ಇಲ್ಲ ಗೊತ್ತುಂಟ ನಿಮಗೆ ನನಗದು ಗೊತ್ತಿಲ್ಲ ಹಾಗಿದ್ರೆ ಕೇಳು ನಾನು ಹೇಳ್ತೇನೆ ನಾನು ಕೇಳ್ತೇನೆ ಒಂದು ಕಡೆಯಲ್ಲಿ ಇರ್ತದೆ 10,000 ಜನರಿಗೆ ಅನ್ನ ಸಂತರ್ಪಣೆ ಹೌದು ಅಯ್ಯೋ ಮನೇಲಿ ಬೇಕಾದಷ್ಟು ಇದ್ದವರೆಲ್ಲ ಬರ್ತಾರೆ ಸಂತರ್ಪಣೆ ಬರ್ತದೆ ಮತ್ತೆ ಹೊಟ್ಟೆ ತುಂಬಿದ ಮೇಲೆ ಮತ್ತೆ ಹಾಕೊಳ್ಳಿ ಮತ್ತೆ ಹಾಕೊಳ್ಳಿ ಮತ್ತೆ ಹಾಕೊಳ್ಳಿ ಮತ್ತೆ ಹಾಕೊಳ್ಳಿ ಸಾಕು ಸಾಕು ಅಂದ್ರೂ ಕೇಳ್ಬಡಿಸ್ತಾರೆ ಅದೇ ತುದಿಯಲ್ಲಿ ಹಸಿದವರಪ್ಪ ಬಂದಿದೆ 3 ದಿವಸದಿಂದ ನಾನು ಊಟ ಮಾಡಲಿಲ್ಲ ಏನಾದ್ರೂ ಹಾಕಿ ಅಂತ ಹೇಳಿದ್ರೆ ಮುಂದೋಗು ಬರು ಮಾತದ್ದು ಅದೇ ಪ್ರಪಂಚ ಇಲ್ಲ ಹಸಿದವರಿಗೆ ಅನ್ನ ಕೊಡುವುದು ಇಲ್ವೇ ಇಲ್ಲ ಅವನು ಬರುವಾಗ 10 ಜನರು ಆಗೋಗಿದೆ ಹಾಗಲ್ವಾ ಹಸಿದವರು ಬಂದ್ರು ಮುಂದೆ ಕಳಿಸುದು ಹೌದಾ ಅದು ಪ್ರಪಂಚ ಹಾ ಆದರೂ ನಿನಗೆ ಈ ಒಂದು ನೆಲೆಯಲ್ಲಿ ಕೊಡಬಹುದು ಯಾವ ಮೇಲೆ ಯಾವ ನೆಲೆಯಲ್ಲಿ ನೀನು ಹಸಿದಿದ್ದೆ ಅಂತಲ್ಲ ಹಾ ಕರುಣಾಮಯವಾಗಿರುವಂತಹ ನನ್ನ ಉಂಟು ನಾನು ದೊಡ್ಡವ ಆ ಒಂದು ನೆಲೆಯಲ್ಲಿ ಕೊಡಬಹುದಿತ್ತು ಆದರೆ ಏನ್ ಮಾಡೋಣ ಏನಾಯ್ತು ನನ್ನ ಹತ್ರನೂ ಏನೂ ಇಲ್ಲ ಹಾ ನನ್ನ ಯೋಚನೆ ಸರಿ ಆಯ್ತು ನೋಡಿ ಯಾಕಾಗುತ್ತೆ ಒಬ್ಬ ಮೊದಲು ಹೇಳಿದ್ದಲ್ವ ನೀವು ಧನ್ಯನಾದ ಕರುಣಾಸಾಗರ ಅಂತ ಹೇಳಿದಾಗ ಒಬ್ಬ ಸಂಗೀತಗಾರನ ಯೋಗ್ಯತೆಯನ್ನು ಸಂಗೀತಗಾರನೇ ಅಳಿಯಬೇಕು ಅಂತ ಒಬ್ಬ ಭಿಕ್ಷುಕನ ಯೋಗ್ಯತೆಯನ್ನು ಭಿಕ್ಷುಕನೇ ಅಳಿಬೇಕು ತಾನೆ ಅಂದ್ರೆ ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಅಲ್ಲಿ ನೀವು ಬಂದ ಅದು ಹುಂಕಾರ ನನ್ನ ಒಳಗೆ ಅದೇ ಕೊಡ್ಲಿಕ್ಕೆ ಬಂದ ನೋಡಿ ಶಾಪ ಕಟ್ಬಿಡ್ತಿದ್ದೆ ಮತ್ತೆ ಇಂಥ ಮಾತಾಡಿದ್ರಿ
ನೀನು ಮಂಡ್ಯ ಮಾಡಿದ್ರೆ ನೀನು ಮಂಡ್ಯದ ಇಬ್ಬರು ಒಟ್ಟು ಹೋಗೋ ಬನ್ನಿ. ಹಾಗಲ್ವಾ ಹುಚ್ಚ ಹಾ. ಅಸಂಬದ್ಧ ಪ್ರಲಾಪವೇ ಅರ್ಥ ಆಗಲ್ಲ. ಮತ್ತೆ ಈ ನಿನಗೆ ಸ್ಥೂಲ ನೋಟ ಸೂಕ್ಷ್ಮ ನೋಟ ಇದ್ರ ಯಾವ ಪಾಠವೂ ಆಗ್ಲೇ ಇಲ್ವಾ? ನನಗೆ ಸ್ಥೂಲ ಸೂಕ್ಷ್ಮ ವಾರ ಯಾವ್ದು ಗೊತ್ತಿಲ್ಲ, ನೇರ ಒಂದೇ ಗೊತ್ತು. ಹಾಗಿದ್ರೆ ಹೇಳ್ತೇನೆ ಕೇಳು, ಸಾಯಿ. ಆಯ್ತು ಹೇಳಿ. ಒಬ್ಬ ಓಡ್ತಾ ಇರ್ತಾನೆ ಕಳ್ಳ, ಹಾ ಅವನನ್ನು ಹಿಡಿಯುವುದಕ್ಕಾಗಿ ಮತ್ತೊಬ್ಬ ಓಡ್ತಾ ಇರ್ತಾನೆ. ಹಾ 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 ದೂರದಿಂದ ನೋಡುವಾಗ ಇಬ್ರು ಓಡುವುದು ಮಾತ್ರ ಕಾಣ್ತದೆ. ಹೌದು. ನಿಮ್ಮಲ್ಲಿ ಇಬ್ರು ಒಂದೇ ಏನ? ಒಬ್ಬ ತಪ್ಪಿಸಿಕೊಳ್ಳಿಕ್ಕೆ ಓಡುವುದು, ಮತ್ತೊಬ್ಬ ಹಿಡಿಯುವುದಕ್ಕೆ ಓಡುವುದು. ಸ್ಥೂಲವಾಗಿ ಎರಡು ಒಂದೇ, ಸೂಕ್ಷ್ಮವಾಗಿ ಬೇರೆ. ಸೂಕ್ಷ್ಮ ಆಮೇಲೆ ಒಬ್ಬ ಗೊತ್ತಾಗ್ತದೆ. ಬಾವಿಯಲ್ಲಿ ಬೀಳ್ತಾನೆ, ಹಾ. ಒದ್ದೆ ಆಗ್ತಾನೆ. ಮತ್ತೊಬ್ಬ ಅವರನ್ನು ಏಳಿಸುವುದಕ್ಕಾಗಿ ಬಾವಿಗೆ ಹಾಕ್ತಾನೆ. ಮೇಲೆ ಬರುವಾಗ ಇಬ್ಬರು ಒದ್ದೆ ಆಗಿ ಬರ್ತಾರೆ. ನೋಡುವವರಿಗೂ ಇಬ್ರು ಒಂದೇ ಒದ್ದೆ, ಎರಡು ಒಂದೆಯ. ಮೇಲ್ನೋಟಕ್ಕೆ ಕಾಣುದು ಹೌದಾ ಅಲ್ವಾ? ಅದನ್ನೇ ಹೇಳಿತು, ಸ್ಥೂಲ ಬೇರೆ ಸೂಕ್ಷ್ಮ ಬೇರೆ. ಇಲ್ಲಿ ಮೇಲ್ನೋಟಕ್ಕೆ ಇಬ್ಬರು ಒಂದೇ ಆದ್ರೆ ಅದು ನೀನು ಹೇಳು. ಸೂಕ್ಷ್ಮ ಯಾವುದು? ಎಲ್ಲಿ ಭಾಷೆ ಬಂದೆ ಹೋದ ನೀವರಲ್ಲಿ ನಿನ್ನ ಹತ್ರ ಯಾವಾಗ ಈ ಭಾಷೆ ಏನಾಯ್ತು ಹೇಳಿ? ಮತಸ್ಥಾನಕ್ಕೆ ಹೋಗ್ಬೇಕಾದಿತ್ತು. ದೂರ ಹೋಗ್ಬೇಕಾ? ಕೇಳಿಲ್ಲ ಭಾಷೆ ನಿನ್ನ ನೀವು ಕರೆದ್ರು ನೀವು. ನಿನ್ನ ಹತ್ರ ಯಾವಾಗೂ ಏನೂ ಇಲ್ಲ, ಹಾ. ನನ್ನ ಹತ್ರ ಈಗ ಏನೂ ಇಲ್ಲ. ಎಂತದ್ದು ಹೇಳೋ ಹೋಯ್ತಾ, ತಲೆ ಹೋಯ್ತಲ್ಲ. ತಲೆಗೆ ತಲೆಯ ನಿನ್ನ ಹತ್ರ ಯಾವಾಗೂ ಏನೂ ಇಲ್ಲ, ನನ್ನ ಹತ್ರ ಈಗ ಏನೂ ಇಲ್ಲ. ಈಗ ಏನೂ ಇಲ್ಲದೆ ಎಲ್ಲೋ ಹೋಯ್ತೋ ಏನು? ನಾನು ಕೆಳಗೆ ಹೋಗ್ತಾ ಇದ್ದೀನಿ, ಮಾತಾಡ. ಕೆಳಗೆ ಹೋಗುದಾ? ನಾವೆಲ್ಲ ಮೇಲೆ ಇರೋದು ಕೇಳಿದ್ದೇವೆ. ಕೆಳಗೆ ಹೋಗುದಾ? ನಿನ್ನಂತಹ ದಡ್ಡ ಪತಿಗಳಿಗೆ ಮೇಲೆ ಹೋಗುವುದು ಮೇಲೆ ಕಳಿಸುವುದು ಇಂಥದ್ದು ಮಾತ್ರ ಗೊತ್ತುಂಟು. ಮೇಲೆ ಇರ್ಬೇಕು, ಕೆಳಗೆ ಅಂದ್ರೆ ಇಳಿಯುವುದು ಅಲ್ಲ ಅದು. ಹಾ. ನಾವು ನಮ್ಮಂತವ್ರ ಯೋಗ್ಯತೆ ಬೇರೆ. ಬೀಳುದು ಆಗಲ್ಲ, ಬೀಳುವುದು ಅಂದ್ರೆ ಅದು ಪತನ ಅಂತ ಆಗ್ತದೆ. ಇಳಿಯುವುದಲ್ಲ ಅಂದ್ರೆ ಕೇಳಿಲ್ವ ನೀನು? ಹಾ. ಭಗವಂತ ಕಾಲಕ್ಕೆ ಸರಿಯಾಗಿ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಹಾ. ಧರೆಗೆ ಇಳಿತಾನೆ. ಅವತಾರ ಅದನ್ನು ಅವತರಣ ಅಂತ ಕರೀತಾರೆ. ನಮ್ದು ಹಾಗೆ ಒಂದು ಜಾತಿ ಅವತರಣ ಇದ್ದ ಹಾಗೆ. ಅಲ್ಲೋಗಿ ಎಂತ ಅವತಾರ ಮಾಡ್ತಾರ? ಕಾರ್ಯಕ್ರಮ ನಡೆಸುವುದಕ್ಕಾಗಿ ನಾನು ಪಾತಾಳಕ್ಕೆ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮ? ಹೌದು. ಎಂತ ಕಾರ್ಯಕ್ರಮ? ಮತ್ತೆ ನಿನಗೆ ನಿನ್ನಂತವರಿಗಲ್ಲವ ಕೆಳಗೆ ಇಳಿತಾ ಇದ್ದೀರಾ, ಅದು ತಪ್ಪಲ್ಲ. ಹಾ. ಆದ್ರೆ ನಾನು ನನ್ನಂತವರಿಗೆ ಹಾಗಲ್ಲ. ಹಾ. ಮೇಲೂ ಒಂದೇ ಕೆಳಗೂ ಒಂದೇ, ಹಾ. ಒಳಗೂ ಒಂದೇ ಹೊರಗೂ ಒಂದೇ, ಹಾ. ಆ ಕಡೆಯೂ ಒಂದೇ ಈ ಕಡೆಯೂ ಒಂದೇ, ನಮಗೆಲ್ಲ ಒಂದೇ. ಹಿಟ್ಟು ಒಂದೇ ಬೂದಿ ಒಂದೇ, ಕಾಣುವುದಕ್ಕೆ ಎರಡು ಒಂದೇ. ಯಾರು ನೀನು? ಅಂದ್ರೆ ಅರ್ಥ ಹಾಗಲ್ಲ. ಸರಿಯಾಗಿ ಕೇಳ್ತೇನೆ ಕೇಳಿ. ಈ ಭೂಮಿಯ ಮೇಲೆ ಇದ್ದವನಿಗೆ ಸ್ವರ್ಗ ಮೇಲೆ, ಮೇಲೆ. ಪಾತಾಳ ಕೆಳಗೆ. ಹಾ. ಸ್ವರ್ಗದಲ್ಲಿದ್ದವನಿಗೆ ಎಲ್ಲವೂ ಭೂಮಿ ಕೆಳಗೆ. ಪಾತಾಳ ಎರಡು ಕೆಳಗೆ. ಹಾ. ಪಾತಾಳದಲ್ಲಿದ್ದವನಿಗೆ ಉಳಿದದ್ದೆಲ್ಲ ಮೇಲೆ. ಹಾ. ಹಾಗೆ ಅದು ಎಲ್ಲಿದೆ ಎಲ್ಲದರ ಹೊರತಾಗಿ ಒಬ್ಬ ನಿಂತು ನೋಡ್ತಾನೆ ಅಂತಾದ್ರೆ ಓ. ಎಲ್ಲ ಒಂದೇ. ನಾವು ಹಾಗೆ ಎಲ್ಲದ್ರ ಮಧ್ಯದಲ್ಲಿ ಹೊರತಾಗಿ ನೋಡ್ತೇವೆ. ಗೊತ್ತಾಯ್ತಾ? ಏನು ಗೊತ್ತಾಯ್ತು? ನಿಮ್ಗೆ ಮೇಲೂ ಒಂದೇ, ಕೆಳಗೂ ಒಂದೇ, ಒಳಗೂ ಒಂದೇ, ಹೊರಗೂ ಒಂದೇ, ಕತ್ತಲು ಒಂದೇ, ಬೆಳಕು ಒಂದೇ, ಗಂಡು ಒಂದೇ, ಹೆಣ್ಣು ಒಂದೇ. ಆರೋಗ್ಯ ಸರಿ ಇಲ್ವಲ್ಲ? ಚಿತ್ತದ ಗ್ರಹಿಸುವ ಕ್ರಮ. ಓಂಕಾರ ಒಂದೇ, ಹುಂಕಾರ ಒಂದೇ. ಎಲ್ಲಿ ಹುಚ್ಚಿರ ಹಾಗಾಗಿ ಪಾಯಿಸುವಂತೆ ಬಾಯಿಸುವಂತೆ ಸಗಣಿ ಒಂದೇ. ಹೇಳ್ಬೇಡ ಪಡ್ಲ ನಿನ್ಗೂ ತಿಳ್ಕೊಂಡು ನಿಮ್ಗೆ ಧನ್ಯವಾದಗಳು. ತಿಳ್ಕೊಳ್ಳುವುದು ಹೇಳುದು ನಾಲ್ಗೆ ಹೊರಗೆ ಬರ್ಲಿಕ್ಕೆ ಒಪ್ಪ ಮಾಡ್ಬಿಡ್ತೇನೆ. ಹಾಗಾಗಿ ನನ್ನ ಹತ್ರ ಏನು ಇಲ್ಲ. ಆಯ್ತಾ? ಗೊತ್ತಾಯ್ತಾ? ಈಗ ಹೋಗುವುದಲ್ಲಿ ಹ್ಮ್. ಬಂದಿದ್ದೆಲ್ಲಿಂದ? ಹಾ, ಗೊತ್ತಾಯ್ತು. ಏನು ಗೊತ್ತಾಯ್ತು? ಮನೆಗೆ ಪೋಪ ದಾರಿ ಯಾರು ನನಗೆ ಹೇಳಿದ? ನಾ ಮನೆ ಹೇಳ್ತೇನ? ನಮ್ಗದೇ ಅದೇಯ ನಮ್ದಲ್ಲ. ಅದೆಂತ ನಿಮ್ಮ ಮನೆಯಲ್ವಾ? ಗುಡಿಸ್ಲ ಆಯ್ತಪ್ಪ. ಹಾಗಲ್ವಾ? ನಾವು ನಮ್ಮಂತವರದ್ದು ಆಶ್ರಮ, ಮನೆ ಅಲ್ಲ, ಆಶ್ರಮ. ಆಶ್ರಮದಿಂದ ನಾವು ಬಂದದ್ದು. ಮನೆ ಬಿಟ್ಟೋಯ್ತಾ? ನೀರು ಸುಟ್ಟು ಬೂದಿಯಾಗಿ ಹೋಗ್ತಿ ಅಂತ ಹೇಳಿದ್ವಲ್ಲ ಹೋದ್ರೆ. ಹಾಗೆ ಆಯ್ತಪ್ಪ. ಹಾ. ಮನೆಗೆ ಪೋಪ ದಾರಿ ಯಾವುದು? ನಿನಗೆ ಯಾಕೆ ಸಾಯು ಖಾಲಿ ಆಗೋದು ನಿನಗೆ? ಮನೇಲಿ ಯಾರು ಇಲ್ವಾ? ನಿಮ್ಮ ಹತ್ರ ಕೊಡ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ನಾನು ಅಲ್ಲೋದು ಕೇಳ್ತೇನೆ. ಹೌದಾ? ಹಾ. ನನಗೆ ಮನೇಲಿ ಯಾರು ಇಲ್ಲ, ಮದುವೆ ಆಗಲಿಲ್ಲ. ಪಂಚಾಯತಿ ಹೆಣ್ಣು ಹುಡುಕ್ತಾ ಇದ್ದವ, ಹೆಣ್ಣು ಸಿಗ್ಲೇ ಇಲ್ಲ. ಯಾರೇ ಗೊತ್ತು? ಯಾರು ಹೇಳಿದ್ದ? ಬಹುಗ್ರ ಮುನಿಗಳಿಗೂ ಮದುವೆ ಆಗಿದೆ. ನಿಮ್ಗೂ? ಬೇಡ ಬೇಡ.
ಕಡಿಮೆ ಆಯ್ತಾ? ನಮಗೂ ಹೆಂಡತಿಯವರಿದ್ದಾರೆ. ಯಾರು? ಕೃಷ್ಣನ ಹೆಂಡತಿಯವರಿದ್ದಾರೆ ಅಂದ್ರೆ ಎಷ್ಟು ಜನ ಇದ್ದಾರೆ ಕೇಳು. ಅದು ಹಾಗಲ್ಲೋ. ಮತ್ತೆ ಯಾವತ್ತು ನಮ್ಮನೆಯವರಿಗೆ ನಾವು ಗೌರವ ಕೊಟ್ಟು ಊರಿನವ್ರು ಗೌರವ ಕೊಡ್ತಾರೆ. ಆ ಸ್ಥಿತಿ ಬಂತು. ಆ ಸ್ಥಿತಿ ಬರುವುದಲ್ಲ, ನಮ್ಮ ಸೃಷ್ಟಿ ಅದು. ಆ ಕ್ರಮ ನಮ್ಮಲ್ಲುಂಟು. ನನ್ನ ಮಡದಿಯವರಾಗಿರುವಂತಹ ಕುದಾದೇವಿಯವರು ಆಶ್ರಮದಲ್ಲಿದ್ದಾರೆ. ಓ, ಈಗ ಗೊತ್ತಾಯ್ತಾ? ಏನು ನಿಮ್ಮನೇಲಿ ಹೇಗುಂಟು ಸ್ಥಿತಿ ಗೊತ್ತಾಯ್ತಾ? ಹೇಗುಂಟು? ಎಲ್ಲರ ಮನೆಯಲ್ಲೂ ಹೆಂಡತಿ ಗಂಡನಿಗೆ ಗೌರವ ಕೊಡುದು. ನಿಮ್ಮ ಮನೇಲಿ ಅವರು ಆಶ್ರಮದಲ್ಲಿ ಇದ್ದಾರೆ. ಅವ್ರು ತಡ್ಕೊಳ್ತಿದ್ದಾರೆ. ಸಂತೋಷವಿರುವ ಕಾರಣಕ್ಕಾಗಿ ಅವ್ರದ್ದು ಕೇಳಿದು ಕೊಡ್ತಾರ. ಒಲಿದು ಬಂದ ಕಾರಣಕ್ಕಾಗಿ ಎಂತ ಕೊಡುವುದು? ನಿನಗೆ ದಾರಿಗೆ ಮಾತ್ರ ಮುನ್ನೆತ್ತು ಮಾಡಿದ್ದೆ, ಆಯುಷ್ಯವು ಹಿಂದೆತ್ತು ಗೊತ್ತಾಯ್ತು. ಎಲ್ಲಿಯಾದ್ರೂ ನನ್ನ ಮಾತನ್ನು ಮೀರಿ ನೀನು ನನ್ನ ಆಶ್ರಮದತ್ತ ಹೋದೆ ಅಂತಾರೆ, ಭವತಿ ಭಿಕ್ಷಾ ದೇಹ ಅಂತ ಕೇಳಿದೆ ಅಂತಾರೆ. ಎಲ್ಲಿಯಾದ್ರೂ ನನ್ನ ಮಡದಿವರಾಗಿರುವಂತಹ ಕುಮುದಾದೇವಿಯವರು ಹೊರಬಂದು ನಿನ್ನನ್ನು ನೋಡಿದ್ರು ಅಂತಾದ್ರೆ ಆ ಕ್ಷಣ ನೀ ಸುಟ್ಟು ಪೂಜೆ ಆಗುತ್ತೆ. ನಿಮ್ ಹೆಂಡತಿ ಕಣ್ಣಷ್ಟು ಹಾಳ. ನಮ್ಮದೆಲ್ಲ ಕ್ರಮ. ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಾನು ಸಹಿಸಿಕೊಂಡೆ, ನನ್ನ ಮಡದಿಯವರ ಬಗ್ಗೆ ಮಾತ್ರ ಹೇಳಬೇಡ. ಹಾಗಾದ್ರೆ ಅರ್ಥ ಹಾಗ ಹೊರ ತುಂಬಿದ ವೃಕ್ಷವನ್ನಪ್ಪ ನೋಡಿದಾಗ ಬರುವಷ್ಟು ಫಲವೇ ಬರುವುದಿಲ್ಲ, ಇದ್ದು ಫಲವು ಬಿದ್ದು ಹೋಗ್ತದೆ. ಅವಾಗ ಹೇಳ್ತೇವೆ ನಾವು, ಅವನ ಕಣ್ಣು ಬಹಳ ಹಾಳು ಮಾರ. ನನ್ನ ಹೆಂಡತಿ ಕಣ್ಣು ಹಾಳು ಅಂತ ಅಲ್ಲ ಮಾರಾಯ. ಅದರ ಅರ್ಥ ಮತ್ತೆ ಅವಳು ಸಾಮಾನ್ಯದವಳಲ್ಲ, ಮತ್ತೆ ಅಸಾಮಾನ್ಯ. ಮಹಾಪತಿವ್ರತೆ. ಎಂತದು? ಎಂತದಳು? ಎಂತ ಹೇಳಿ? ಮಹಾಪತಿವ್ರತೆ. ನಾವು ಪತಿವ್ರತೆ ಕೇಳಿದ್ದೇವೆ, ಮಹಾಪತಿವ್ರತೆ ಅಂದ್ರೆ ಯಾರು? ನೆನಪು ಮಾಡ್ಕೊಳ್ಳುವಾಗ ನಾವು ಪತಿವ್ರತೆ ಕೇಳಿದ್ದೇವೆ, ಈ ಮಹಾಪತಿವ್ರತೆ ಯಾರು? ಆ ಮಟ್ಟಿಗೆ ಸ್ವಲ್ಪ ಅಡ್ಡಿಲ್ಲ, ತಿಳ್ಕೊಳ್ಳುವಂತಂದ್ರೆ ಸಾಧು ಉಂಟಲ್ಲ. ಅಯ್ಯೋ, ನನಗೆ ಭವಿಷ್ಯಕ್ಕೆ ಬೇಕಾಗಿತ್ತು, ಹೇಳ್ತೇನೆ ಕೇಳಿ. ಹೇಳು. ಪತಿವ್ರತೆಗೂ ಮಹಾಪತಿವ್ರತೆಗೂ ವ್ಯತ್ಯಾಸ. ಏನು? ಪತಿವ್ರತೆ ಅಂದ್ರೆ ಹ ನನ್ನ ಗಂಡ ಗಂಡಸು, ಹ ಹಾಗೆ ಪ್ರಪಂಚದಲ್ಲಿ ಅನೇಕ ಗಂಡಸರಿದ್ದಾರೆ ಅಂತ ತಿಳಿದುಕೊಂಡವರು. ಹ ಮಹಾಪತಿವ್ರತೆ ಅಂತ ಹೇಳಿದ್ರೆ ಗೊತ್ತಾಯ್ತು. ನನ್ನ ಗಂಡು ಗಂಡಸಲ್ಲ, ಅವನು ನನ್ನಾಗಿ ಹೆಂಗಸು. ಹಾಗಲ್ವ? ನನ್ನ ಗಂಡ ಮಾತ್ರ ಗಂಡಸು, ಮತ್ಯಾರು ಗಂಡಸರೇ ಇಲ್ಲ ಅಂತ ಭಾವಿಸಿದವರು ಮಹಾಪತಿವ್ರತೆ. ಅಷ್ಟು ಮನೇಲಿ ಮಾಡಿ ನೀವು, ನಿಮ್ಮ ದಾರಿ ಮೇಲೆ ಅಷ್ಟೆಲ್ಲ ಲೆಕ್ಕ ಮಾಡಿ. ಇದು ಸತ್ಯ. ಯಾವುದನ್ನು ಮಾಡಿ ಅದು ಹಾಗಲ್ಲ. ಅದು ಸಂತೋಷವನ್ನು ವ್ಯಕ್ತಪಡಿಸುವಂತಹ ಬಗೆ. ನನ್ನದ್ದೆಲ್ಲ ಬರೀ ಹುಂಕಾರದಲ್ಲೇ ಬಾಳುತ್ತಿತ್ತು. ಈಗ ಮನೆ ಹೋದ್ರೆ ಆಗುದಿಲ್ಲ, ಕೊಡುದಿಲ್ಲ. ನಿಮ್ಮ ಹತ್ರ ಕೊಡ್ಲಿಕ್ಕೆ ಏನಿಲ್ಲ. ಅದು ನನಗೆ ಮಾತಾಡೇ ಕಳಿಸ್ತೀರಿ ಬಿಟ್ಟು ಬಂದು ವಂಚನೆ ತಿಳ್ಕೊಳ್ಬೇಡ. ವಂಚನೆಯ ಮಾತಲ್ವೇ ಅಲ್ಲ. ಆದ್ರೂ ಒಂದು, ನಾನು ಪಾತಾಳಕ್ಕೆ ಹೋಗ್ತೇನೆ. ಅಲ್ಲಿ ಯಾರಿದು? ಆದಿಶೇಷರ. ಬಹಳ ದೊಡ್ಡ ಸಣ್ಣ 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 ಪುಟ್ಟ. ಗೊತ್ತಾಯ್ತು ನನಗೆ. ನನಗೊಂದು ಸನ್ಮಾನ ಕಾರ್ಯಕ್ರಮ ಇರಬೇಕು, ನನಗೆ ಕರೀಬೇಕು, ದೊಡ್ಡವರಾಗಿರ್ಬೇಕು. ಗೊತ್ತಾಯ್ತು. ಅದು ಒಂದು ಶೇಷವೇ. ಎಂತದ ಶೇಷ? ಅಲ್ಲಿ ಆದಿಶೇಷನೇ ಅಂತ. ಹಾಗಲ್ಲ, ಅಂದ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ನಾನೇ ಅದ್ಧೂರಿಯಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಾರ್ಯಕ್ರಮ ಮುಗಿದ ಮೇಲೆ ನನಗೆ ಸನ್ಮಾನ ಕಾರ್ಯಕ್ರಮ ನಡೆದು ಮಣ್ಣು ಹಂಪಲು ಬಂಗಾರ ಎಂದದು ಸಣ್ಣ ಪುಟ್ಟದಕ್ಕೆಲ್ಲ ನಿಮ್ಗೆ ದೊಡ್ಡದೇ ಕೊಡ್ಬೇಕು. ಹಾಗಲ್ಲೋ, ದೊಡ್ಡವನಾದಂತಹ ನಾನು ದೊಡ್ಡವರ ಕಾರ್ಯಕ್ರಮವನ್ನು ನಡೆಸುವುದು ಹೆಚ್ಚು ಅಂತ ಅದು. ಹಾಗೆ ಎಲ್ಲವನ್ನ ಪಡೆದು ಬರ್ತೇನೆ. ಆದ್ರೂ ಒಂದು, ನಾನು ಬರುವಾಗ ನೀನು ಇಲ್ಲೇ ಇದ್ರೆ, ನಾನು ನಿನ್ನನ್ನು ನೋಡಿದ್ರೆ, ನೋಡಿದ ಮೇಲೆ ನನಗೆ ಮತ್ತೆ ಕೊಡುವ ಮನಸ್ಸಾದ್ರೆ, ಆ ಕಾಲಕ್ಕೆ ನೀನು ಮತ್ತೆ ಬೇಡಿದ್ರೆ ನಾನು ಕೊಟ್ಟರೂ ಕೊಟ್ಟೆ. ಈಗ ಆದ್ರೆ ಹೋದ್ರೆ ಆಗುದು ಹೋಗಲ್ಲ. ಹಾಗಾಗಿ ಹೇಳುದು, ನಿನ್ನಂತವರಿಗೆ ಕೆಲವು ಮಾತ್ರ ಅರ್ಧ ಬರ್ಧ ತಿಳ್ಕೊಳ್ಳೋದು ಪೂರ್ಣ ಗೊತ್ತಿಲ್ಲ. ನಮ್ಮಂತವರ ಮಾತಿನ ಮತಿತಾರ್ಥ್ಯ ಅದು ಬೇರೆ ರೀತಿಯಲ್ಲಿ ಇರ್ತದೆ. ಆಳು ಉಂಟು, ಅಗಲು ಉಂಟು. ಯಾಕೆ ಮಾತಾಡ್ತಾ ಇದ್ದದ್ದು ಗೊತ್ತುಂಟ? ಯೋಗ ಬೇರೆ, ಭಾಗ್ಯ ಬೇರೆ. ಕೇಳಿದ್ದೀಯ ನೀನು? ಒಬ್ಬ ಶ್ರೀಮಂತನ ಮನೆಯಲ್ಲಿ ಮೂಟೆಗಟ್ಟಲೆ ಸಕ್ಕರೆ ಇರ್ತದೆ. ಅವನಿಗೆ ಸಕ್ಕರೆಯನ್ನು ಇಟ್ಟುಕೊಳ್ಳುವಂತಹ ಯೋಗ ಉಂಟು. ಆದ್ರೂ ವೈದ್ಯರು ಹೇಳ್ತಾರೆ, ಎಲ್ಲಿಯಾದ್ರೂ ನೀವು ಒಪ್ಪಿತಪ್ಪಿ ಸ್ವಲ್ಪ ಸಕ್ಕರೆ ತಿಂದ್ರೆ ಸಾಕು, ಸತ್ತೇ ಹೋಗ್ತೀರಿ ಅಂತ. ಅಂದ್ರೆ ಅವನಿಗೆ ಅದನ್ನು ಅನುಭವಿಸುವ ಭಾಗ್ಯ ಇಲ್ಲ. ನನಗೆ ಕೊಡುವ ಯೋಗ ಇತ್ತು, ನಿನಗೆ ಪಡ್ಕೊಳ್ಳುವ ಭಾಗ್ಯ ಇಲ್ಲದೆ
ನಮ್ಗೆ ಆದ್ರೂ ಒಂದು ಧರ್ಮಕ್ಕೆ ನಾನು ಕೊಡ್ತೇನೆ ಅಂತ ತಿಳ್ಕೊಳ್ಳೋದು ಬೇಡ. ಹಾಗೆ ನಾನು ಕೊಡುವಾಗ ನೀವು ನಿಮ್ಗೆ ಲೆಕ್ಕ ಧರ್ಮಕ್ಕೆ ಸಿಕ್ಕಿದ್ರೆ ಮೊಮ್ಮಕ್ಕಳ ಕಾಲಕ್ಕೆ ಬೇಕು ಅಂತ ಹೇಳ್ಬೋದು. ಸ್ವಲ್ಪ ಕಷ್ಟ ಪಡ್ಬೇಕು. ಹೀಗೆ ಮಾಡಿಟ್ಕೊಳ್ಬೇಕು ನಾನು ಬರುವಲ್ಲಿವರೆ. ಅದು ನಾನು ಕೊಟ್ಟು ಹೋಗ್ತಾ ಹಾಗೆ ಇಟ್ಕೊಂಡು ಸರ್ ಆಗಲ್ಲ. ಅದೊಂದು ನಿಯಂತ್ರಣ ಬೇಕಾಗ್ತದೆ ಕೆಲವಷ್ಟು. ನೀವು ಕೆಲಸ ಮಾಡು ಹಾಗೆ ಮಾಡ್ಬೇಕು. ಹೀಗೆ ಮಾಡ್ತಾರೆ ಸಮತೋಲನ ಕಾಪಾಡ್ಕೊಳ್ಳಿಕ್ಕೆ ಬೇಕಾಗ್ತದೆ. ಅಲ್ಲ ಹೀಗೆ ಉಂಟಲ್ಲ ಯಾವ ಕಡೆ ಬಂದ್ರಿ? ಅಲ್ಲ ಯಾವ ದಿಕ್ಕಿನಿಂದ ಬಂದ್ರಿ? ನೀವು ಹೋಗ್ಬಾರ್ದು. ಆ ದಿಕ್ಕಿನ ಹೋಗ್ಬಾರ್ದು. ಆ ಕಡೆಯಿಂದ ಬಂದ ನಿಮ್ಮನೆ ಆ ಕಡೆ ಆ ಕಡೆ ಹೋಗ್ಬೇಡ. ಅಲ್ಲೇ ನಿಂತ್ಕೋ ಏನ